ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದಂತಹ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ಹೇಳಿದಂತೆ ಸಮಾಜಶಾಸ್ತ್ರ ಇತ್ತೀಚಿನ ಒಂದು ನವವಿಜ್ಞಾನ. ಅದರ ಇತಿಹಾಸ ಕೇವಲ 1839 ಈಚೆಗೆ ಬಂದಿರುವಂತಹದ್ದು. ಆ ಪೂರ್ವದಲ್ಲಿ ಸಮಾಜಶಾಸ್ತ್ರ ಎಂಬಂತಹ ವಿಷಯವೇ ಇರಲಿಲ್ಲ. ಹಾಗಾದ್ರೆ ಅಂದು ಸಮಾಜದ ಕುರಿತಾಗಿ ಯಾರು ಅಧ್ಯಯನ ಮಾಡಲಿಲ್ಲೇನೋ ಎಂಬಂತಹ ಪ್ರಶ್ನೆ ನಿಮ್ಮಲ್ಲಿ ಸಹಜವಾಗಿ ಮೂಡಬಹುದು. ಇಲ್ಲ, ಅವತ್ತೂ ಕೂಡ ಸಮಾಜದ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಒಂದು ಮನೋಭಾವನೆ ಇತ್ತು. ಆದ್ರೆ ಆ ಅಧ್ಯಯನ ಹೇಗಿತ್ತು ಅಂತಂದ್ರೆ ಕೇವಲ ಕಾಲ್ಪನಿಕವಾಗಿತ್ತು, ವಾಸ್ತವಿಕತೆಯಿಂದ ದೂರ ಆಗಿತ್ತು. ಫಾರ್ ಎಕ್ಸಾಂಪಲ್, ಗಾಂಧೀಜಿ ಕಂಡಂತಹ ರಾಮರಾಜ್ಯದ ಕನಸು, ಕೌಟಿಲ್ಯನ ಒಂದು ಚಾಣಕ್ಯನ ನೀತಿ ಅಂತ ಹೇಳ್ತೀವಲ್ಲ, ಅಲ್ಲಿ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಉಲ್ಲೇಖ, ಉಟೋಪಿಯಾ ಸಿದ್ಧಾಂತ, ವಸುದೈವ ಕುಟುಂಬಕಂ, ಹೀಗೆ ಪ್ಲೇಟೋನ ಆದರ್ಶ ರಾಜ್ಯ, ಹೀಗೆ ಸಮಾಜ ಇರಬೇಕು ಅಂತ ಕಾಲ್ಪನಿಕವಾಗಿ ಅಧ್ಯಯನ ಮಾಡಿದ್ರು. ಅಂದ್ರೆ ಕಾಲ ಬದಲಾವಣೆಯೊಂದಿಗೆ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ, ಗಣಿತ, ಭೌತ ವಿಜ್ಞಾನಗಳು ಯಾವ್ಯಾವೋ ಹುಟ್ಕೊಂಡುವಲ್ಲ, ಹಾಗೆ ಮಾನವನ ಜ್ಞಾನ ಶಾಖೆ ಮತ್ತಷ್ಟು ವಿಶಾಲವಾಗುತ್ತಾ ಸಾಗಿದಂತೆ ಸಮಾಜವನ್ನ ಕುರಿತಾಗಿ ಅಧ್ಯಯನ ಮಾಡಬೇಕೆಂಬಂತಹ ಕೂಗು ಕೂಡ ಕೇಳಿಬರ್ತಾ ಇತ್ತು. ಹೀಗಾಗಿ ಶಾಸ್ತ್ರ 1839 ಆಗಸ್ಟ್ ಕೋರ್ಟ್ನಿಂದ ಅಧಿಕೃತವಾಗಿ ರೂಪ ಪಡೆಯಿತು ಅಂತ ಅನ್ಕೊಳ್ಬೇಕು ನನಗೆ. ಸೊ ಹಾಗಾದ್ರೆ ಈ ಸಮಾಜವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡತಕ್ಕಂಥ ಅವಶ್ಯಕತೆ ಇದೆ ಅಂತ ಬಂದಾಗ, ನಾಳೆ ಹೇಳಿದ್ದೀನಿ, ಮಾನವನ ಜ್ಞಾನದ ಯುಗ ಆರಂಭವಾಗ್ತಾ ಇತ್ತು. 14ನೇ ಶತಮಾನಕ್ಕೆ ಬಂದಾಗ ಪುನರುಜ್ಜೀವನ ಯುಗ ಅಂತ ಹೇಳ್ತಾರೆ. ಹೊಸ ಹೊಸ ಆವಿಷ್ಕಾರಗಳಾಗ್ತಾ ಇತ್ತು, ಹೊಸ ಹೊಸ ವಿಜ್ಞಾನ ಹುಟ್ಟುತ್ತಾ ಇತ್ತು. ಹಾಗೇನೆ ಆ ಮಾನವನ ಜ್ಞಾನದ ಸಮಾಜಶಾಸ್ತ್ರದ ಬಂದಂತಹ ವಿಷಯಕ್ಕೂ ಕೂಡ ಕಾರಣೀಭೂತವಾಯಿತು ಅಂತ ಹೇಳುವಾಗ, ಅಧ್ಯಯನದ ದೃಷ್ಟಿಯಿಂದ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಅಂಶಗಳು ಎಮರ್ಜೆನ್ಸಿ ಆಫ್ ಸೋಷಿಯಾಲಜಿ ಅಂತ ಕರಿತೀವಲ್ಲ, ಫ್ಯಾಕ್ಟರ್ಸ್ ದಟ್ ಕಾಂಟ್ರಿಬ್ಯೂಟೆಡ್ ಎಮರ್ಜೆನ್ಸಿ ಆಫ್ ಸೋಷಿಯಾಲಜಿ, ಫ್ಯಾಕ್ಟರ್ಸ್ ದಟ್ ಕಾಂಟ್ರಿಬ್ಯೂಟೆಡ್ ಎಮರ್ಜೆನ್ಸಿ ಆಫ್ ಸೋಷಿಯಾಲಜಿ ಅಂತ ನಾವಿಲ್ಲಿ ಗುರುತಿಸುವಾಗ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಅಧ್ಯಯನ ದೃಷ್ಟಿಯಿಂದ ಕೇವಲ 3 ಪಾಯಿಂಟ್ಸ್ ಅನ್ನ ಇಲ್ಲಿ ಅಧ್ಯಯನ ಮಾಡ್ತೀವಿ. ಇವುಗಳೇ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿದ್ದಾವೆ. ಮೇನ್ ಫ್ಯಾಕ್ಟರ್ಸ್ ಆಫ್ ಸೋಷಿಯಾಲಜಿ ಎಮರ್ಜೆನ್ಸಿ ಅಂತ ಕರಿತೀವಿ, ಎಮರ್ಜೆನ್ಸಿ ಆಫ್ ಸೋಷಿಯಾಲಜಿ. ಸೊ ಏನೇನಿದಾವೆ ನೋಡಿ, ಒಂದು ಅವಳಿ ಕ್ರಾಂತಿಗಳು, ಟ್ವಿನ್ಸ್ ರೆವಲ್ಯೂಷನ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಫಸ್ಟ್ ಪಾಯಿಂಟ್, ಈ ಟ್ವಿನ್ಸ್ ರೆವಲ್ಯೂಷನ್ ಅಂತ ಬಂದಾಗ ಇಲ್ಲಿ ಮತ್ತೆ 2 ಪಾಯಿಂಟ್ಸ್ ಅನ್ನು ಹೋಗ್ತಾ ಇದ್ವಿ. ಒಂದು ಫ್ರಾನ್ಸಿನ ಮಹಾಕ್ರಾಂತಿ, ಫ್ರಾನ್ಸ್ ರೆವಲ್ಯೂಷನ್, ಮತ್ತೊಂದು ಕೈಗಾರಿಕಾ ಕ್ರಾಂತಿ, ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. 2 ಪಾಯಿಂಟ್ಸ್, ಮೇನ್ ಟ್ವಿನ್ಸ್ ರೆವಲ್ಯೂಷನ್ಸ್. ಫಸ್ಟ್ ಒನ್ ಫ್ರಾನ್ಸ್ ರೆವಲ್ಯೂಷನ್, ಸೆಕೆಂಡ್ ಒನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. Second main point, inspired by the development of different physical science and other science, ಭೌತ ವಿಜ್ಞಾನಗಳು ಮತ್ತು ಇತರ ವಿಜ್ಞಾನಗಳ ಬೆಳವಣಿಗೆಯಿಂದ ಸಿಕ್ಕ ಸ್ಫೂರ್ತಿ. ಭೌತ ವಿಜ್ಞಾನಗಳು ಮತ್ತು ಇತರ ವಿಜ್ಞಾನಗಳ ಬೆಳವಣಿಗೆಯಿಂದ ಸಿಕ್ಕ ಸ್ಫೂರ್ತಿ, the inspired by the development of different physical science and other science. Third one, main point,
inspired by the study of different societies and cultures. Inspired by the study of different societies and culture. ವಿಭಿನ್ನ ಸಮಾಜಗಳು ಮತ್ತು ಆ ಸಂಸ್ಕೃತಿಗಳ ಅಧ್ಯಯನದ ಸ್ಫೂರ್ತಿ ಅಂತ. ಇವು ಮುಖ್ಯವಾಗಿರ್ತಕ್ಕಂಥ 3 ಕಾರಣಗಳನ್ನು ನೋಡಿದಾಗ ಸಮಾಜಶಾಸ್ತ್ರ ತನ್ನದೇ ಆದಂತಹ ಒಂದು ಪೂರ್ಣ ಅಸ್ತಿತ್ವವನ್ನು ಪಡ್ಕೊಂಡು ರೂಪ ಪಡ್ಕೊಂಡು ಬಂತು ಅಂತ ನಾವು ಗುರುತಿಸ್ಕೊಳ್ತೀವಿ. ಇವತ್ತದು ಬೆಳೆದು ಬಹಳ ದೊಡ್ಡ ಮರವಾಗುತ್ತೆ. ಇದನ್ನು ಹುಟ್ಟುಹಾಕತಕ್ಕಂಥ ಅಗಸ್ಟ್ ಕುಂಟೆ ಹೇಳ್ತಾನೆ, ಎಲ್ಲ ವಿಜ್ಞಾನಗಳ ತಾಯಿ ಬೇರು. ಸಮಾಜಶಾಸ್ತ್ರ ಏನೇನು ವಿಜ್ಞಾನ ಇದಾವೋ ಎಲ್ಲ ವಿಜ್ಞಾನಗಳ ತಾಯಿ ಬೇರು ಬರುತ್ತೆ, ಸಮಾಜಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅದು ಸಮಾಜಶಾಸ್ತ್ರ. ಅಥವಾ ಎಲ್ಲ ವಿಜ್ಞಾನಗಳ ರಾಣಿ ಅಂತ, ಕ್ವೀನ್ಸ್ ಆಫ್ ಆಲ್ ಸೋಷಿಯಲ್ ಸೈನ್ಸಸ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಇಲ್ಲಿ ವಿಜ್ಞಾನ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನು 1 by 1 ಫಸ್ಟ್ ಒನ್, ಕ್ವೀನ್ಸ್ ರೆವಲ್ಯೂಷನ್, ಅವಳಿ ಕ್ರಾಂತಿಗಳು. ನಾವು ಸಮಾಜವನ್ನ ಓದ್ತಾ ಹೋದಾಗ 18ನೇ ಶತಮಾನದಲ್ಲಿ 2 ದೊಡ್ಡ ಕ್ರಾಂತಿಗಳಾದವು. ಆ ಕ್ರಾಂತಿಗಳು ಇಡೀ ಜಗತ್ತಿನ ದಿಕ್ಕನ್ನೇ ಬದಲಾಯಿಸಿದವು. ಒಂದು 1789 ಆಗಿರ್ತಕ್ಕಂಥದ್ದು ಫ್ರಾನ್ಸ್ ರೆವಲ್ಯೂಷನ್, ಫ್ರಾನ್ಸಿನ ಮಹಾಕ್ರಾಂತಿ. ತಮ್ಮ ಗೊತ್ತಿರುವಂತೆ ಇತಿಹಾಸ ಓದಿದ್ದೀರಿ. ಆ ಫ್ರಾನ್ಸ್ ಒಳಗಡೆ ಏನಾಗಿತ್ತು, ಬ್ರಿಟಿಷ್ ಒಳಗಡೆ ಅಲ್ಲಿ ಜಾರ್ ದೊರೆಗಳಿದ್ದಲ್ಲ, ಬಹಳಷ್ಟು ಆಲಸ್ಯಗಳಾಗಿದ್ರು. ಯಾವುದೇ ಪ್ರಜೆಗಳ ಹಿತಕ್ಕಾಗಿ ಸ್ಪಂದನೆ ಮಾಡ್ತಾನೆ ಇರಲಿಲ್ಲ. ಜನ ಭೀಕರ ಬರಗಾಲ ಬಂದಾಗ, ಸಾಂಕ್ರಾಮಿಕ ರೋಗ ಬಂದಾಗ, ಮತ್ತಿನ್ಯಾವ ದಂಡೆತ್ತಿ ಬಂದಿದ್ರು ಕೂಡ ಜನರ ರಕ್ಷಣೆ ಮಾಡುವುದರಾಗಿ ವಿಲಾಸಮಯ ಜೀವನವನ್ನ ಕಳೆಯುವ ಆ ಜಾರ್ ದೊರೆಗಳ ಬಗ್ಗೆ ಜನ ರೋಷ ಹೋದ್ರು. ಎಲ್ಲವೇ ಅನೈತಿಕತೆ ತಾಂಡ ಆಗ್ತಾ ಇತ್ತು. ಅವಾಗ ಜನ ರೊಚ್ಚಿಗೆದ್ದು ಆ ಇಡೀ ರಾಜವಂಶವನ್ನೇ ಚೆಂದಾಡಿದ್ರು, ಸರ್ವನಾಶಿದ್ರು. ಅವಾಗ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಮಹತ್ತರವಾದಂತಹ ಬದಲಾವಣೆ ಇತ್ತು. ರಾಜರೊಬ್ಬ ಎಚ್ಚೆತ್ಕೊಂಡ್ರು, ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಎಚ್ಚೆತ್ಕೊಂಡ್ರು. ಹೀಗಾದ್ರೆ ಇನ್ನೊಬ್ಬ ಪದಗಳಿಗಾಗಲಿಲ್ಲ. ಇದುವರೆಗೂ ಯಾವತ್ತೋ ಒಬ್ಬ ರಾಜ ಇದ್ದ, ಇಲ್ಲಿ ಫ್ರಾನ್ಸ್ ನಲ್ಲಿ ಒಬ್ಬ ಇದ್ದ. ಯಾವಾಗ ರೆವಲ್ಯೂಷನ್ ಆಯ್ತೋ, ಈಗ ಕ್ರಾಂತಿ ಆಯ್ತೋ, ಈ ಕ್ರಾಂತಿ ಆದಾಗ ಅಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಇಲ್ಲ, ರಾಜ ಇಲ್ಲ, ನಾಯಕರಿಲ್ಲ ಅಂದ್ರೆ ಸಮಾಜದೊಳಗಡೆ ಅಸ್ಥಿರತೆ ತಾಂಡವಾಯಿತು. ಹಿಂಸೆ, ರಕ್ತ ಪಿಪಾಸುಗಳು, ರಕ್ತ ಸಿಕ್ತವಾಗಿರ್ತಕ್ಕಂಥ ಕ್ರಾಂತಿಗಳು, ಕೊಲೆ ಇಷ್ಟಕ್ಕೆ ದೊಡ್ಡ ಆಗ್ತಾ ಇತ್ತು. ಅವಾಗ ಕೆಲವು ಜನ, ಕೆಲವು ಚಿಂತಕರು ವಿಚಾರ ಮಾಡಿದರು, ಮರಳಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕಾದ್ರೆ, ಈ ಸಮಾಜವನ್ನು ಎಷ್ಟು ಕಟ್ಟಬೇಕು ಅಂತಂದ್ರೆ ಜನತೆ ಬಯಸುವಂತಹ, ಜನತೆ ಇಷ್ಟಪಡುವಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ರೂಪಿಸಿಕೊಳ್ಬೇಕು ಅಂತ ವಿಚಾರ ಮಾಡಿದಾಗ, ಹೌದು ಹಾಗೆ ಜನ ಏನ್ ಬಯಸ್ತಾ ಇದೆ, ಸಮಾಜದಲ್ಲಿ ಹೋಗಿ ಅಧ್ಯಯನ ಮಾಡಬೇಕು, ಸಮಾಜದ ಜನರ ಒಂದು ವ್ಯವಸ್ಥೆ ತಿಳ್ಕೋಬೇಕು, ಮನೋಭಾವ ತಿಳ್ಕೋಬೇಕು ಅಂದಾಗ ಸಮಾಜಶಾಸ್ತ್ರದಂತ ಒಂದು ವಿಷಯ ಹುಟ್ಟುಕೊಳ್ಳಲಿಕ್ಕೆ ಕಾರಣೀಭೂತ ಆಯಿತು ಅನ್ನೋದನ್ನ ನಾವಲ್ಲಿ ಗುರುತಿಸ್ಕೊಳ್ತಾ ಇದ್ದೀವಿ. ಇದು ಮೊದಲನೆಯದು. ಸೊ ಸೆಕೆಂಡ್ ಒನ್ ಬನ್ನಿ. ಇಲ್ಲಿ 7 ಪಾಯಿಂಟ್ಸ್ ಅಂತ ಹೇಳಿದ್ದೀನಿ ನಾನು. 2 ಪಾಯಿಂಟ್ಸ್ ಅಲ್ಲಿ ಒಂದು ಫ್ರಾನ್ಸ್ ಕ್ರಾಂತಿ, ಸೆಕೆಂಡ್ ಒನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿ. ಹೌದಲ್ವಾ? ಇದೇನ್ ಮಾಡ್ತು? 18ನೇ ಶತಮಾನದಲ್ಲಿ ಬ್ರಿಟನ್ ಒಳಗಡೆ ಅಂದ್ರೆ ಇಂಗ್ಲೆಂಡ್ ಒಳಗಡೆ ಕೈಗಾರಿಕಾ ಕ್ರಾಂತಿ ಉಂಟಾಯಿತು. ಹೊಸ ಹೊಸ ಯಂತ್ರಗಳ ಆವಿಷ್ಕಾರಗಳಾಯಿತು. ಮಾನವ ಮಾಡುವ ಎಷ್ಟೋ ಕೆಲಸಗಳನ್ನ ಈ ಯಂತ್ರಗಳು ಮಾಡ್ತಾ ಇದ್ದವು. ಹಬೆ ಯಂತ್ರಗಳು ಅಂತ ಹೇಳ್ತೀವಿ, ಕೋವಿ ಪರಂಗಿಗಳು ಅಂತ ಹೇಳ್ತೀವಿ, ಮುದ್ರಣ ಯಂತ್ರಗಳು ಅಂತ ಹೇಳ್ತೀವಿ, ಚಕ್ರ ವಾಹನಗಳು, ಅದು ಸೈಕಲ್, ಬೈಸಿಕಲ್ ಇರಬಹುದು, ದೈತ್ಯಾಕಾರದ ಕಾರ್ಖಾನೆಗಳು, JCB ಅಂತಹ ಯಂತ್ರಗಳು, ಹೌದಾ, ಹೊಲಿಗೆ ಯಂತ್ರಗಳು, ಇವೆಲ್ಲವೂ ಯಾವಾಗ
ರೂಪಗೊಂಡವೋ ಅವಾಗ ಏನಾಯಿತು ಅಂದ್ರೆ ಇಡೀ ಜಗತ್ತಿನ ದಿಕ್ಕನ್ನೇ ಬದಲಾಯಿಸಿದ ಕ್ರಾಂತಿ ಯಾವುದು ಅಂದ್ರೆ ಅದು ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಅದೇ ನಮ್ಮ ಭಾರತ ದೇಶದಲ್ಲಿ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು ನಿಮಗೆ. ಭಾರತ ಒಂದು ಹಳ್ಳಿಗಳ ದೇಶ, ಕೃಷಿಯನ್ನೇ ಅವಲಂಬಿಸಿಕೊಂಡಿತ್ತು. ಒಮ್ಮೆ ಮಳೆ ಬರ್ತಾ ಇದೆ, ಬರೋದಿಲ್ಲ. ಒಮ್ಮೆ ಬಂದು ಚೆನ್ನಾಗಿ ಬೆಳೆ ಬಂದಿದೆ, ಕಟಾವು ಮಾಡಬೇಕು ಅಂತಿರ್ತೀವಿ, ಮಹಾಪ್ರಭು ಕೊಚ್ಕೊಂಡು ಹೋಗುತ್ತೆ, ಸೃಷ್ಟಿಯಾಗಿರುತ್ತೆ. ಇನ್ನೊಮ್ಮೆ ಸಾಂಕ್ರಾಮಿಕ ರೋಗಗಳಾಗುತ್ತವೆ, ನಿಶ್ಚಿತ ಒಂದು ಆದಾಯವಿಲ್ಲ, ಬೆಳೆಗೆ ಬೆಲೆ ಇಲ್ಲ. ಸೊ ಮೋಸ, ದಲ್ಲಾಳಿಗಳ ಹಾವಳಿಯಿಂದ ತತ್ತರಿಸಿ ಹೋಗಿದ್ದ. ಒಂದು ಕಾರಣ ಅಲ್ಲೇ ಬದುಕಬೇಕಾಗಿತ್ತು. ಜೊತೆಗೆ ಅವಿಭಕ್ತ ಕುಟುಂಬಗಳಲ್ಲಿ ಒಂದು ಸಂಖ್ಯೆ ಇರುತ್ತೆ, ಸ್ವತಂತ್ರ ಜೀವನಕ್ಕೆ ಅವಕಾಶ ಇಲ್ಲತಕ್ಕಂತಹ ಸ್ಥಿತಿ ಇತ್ತು. ಜಾತಿ ವ್ಯವಸ್ಥೆ ಅತಿಯಾಗಿ ತಾಂಡವಾಗ್ತಾ ಇತ್ತು. ಊರಲ್ಲಿ ಲೋಕವಾಗಿರ್ತಕ್ಕಂಥ ವ್ಯಕ್ತಿಗಳು ಜಾತಿಯ ಕೊಡುಗೆ ಹಾಕೊಂಡು ಗೌರವಕ್ಕೆ ದಬ್ಬಾಳಿಕೆ ಅಂತ ನಡೆಸ್ತಾ ಇತ್ತು. ಇವಾಗ ಕೈಗಾರಿಕಾ ಕ್ರಾಂತಿ ಯಾವಾಗ ಇತ್ತು, ಹೊಸ ಹೊಸ ಆವಿಷ್ಕಾರಗಳಾದವು, ಅವಾಗ ಈ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಜನ ನಗರಗಳತ್ತ ವಲಸೆ ಹೋದ್ರು, ಕಾರ್ಖಾನೆಯಿಂದ ವಲಸೆ ಹೋದ್ರು. ತಿಂಗಳಿಗೆ ಇಷ್ಟು ಆಗುತ್ತೆ. ಯಾವ ಜಾತಿಯ ನಿಬಂಧನೆಗಳು ಕೂಡ ಇಲ್ಲ. ಊರಲ್ಲಿ ಯಾವನ ನೋಡ್ತಾನೆ ಅಂತಕ್ಕಂಥ ಆತಂಕ ಇಲ್ಲ. ಕುಟುಂಬದಲ್ಲಿ ಹ್ಯಾಕ್ ಬೇಕಾದ್ರೆ ನೆಮ್ಮದಿಯಾಗಿ ಬದುಕಬಹುದಾಗಿತ್ತು. ಇನ್ನು ಯಾವಾಗ ಇವರು ಹೋದ್ರು, ಇವರ ಹೆಂಡತಿ ಮಕ್ಕಳನ್ನು ಕೂಡ ಅಲ್ಲೇ ಕರ್ಕೊಂಡು ಹೋದ್ರು. ಅವಿಭಕ್ತ ಕುಟುಂಬಗಳು ಕೂಡ ಡಿವೈಡ್ ಆಗ್ತಾ ಬಂದ್ಬಿಟ್ಟು ಅವಾಗ ಅನಾಥ ಸಮಸ್ಯೆ, ವೃದ್ಧಾಪ್ಯ ಸಮಸ್ಯೆ, ಮಕ್ಕಳ ಸಮಸ್ಯೆಗಳ ಹೀಗೆ ನಡೆಯುವಂತ ಎಲ್ಲಾ ವ್ಯಕ್ತಿಗಳಿಗೆ ಉದ್ಯೋಗ ಸಿಕ್ತು ಅಂತಲ್ಲ. ಕೆಲವರಿಗೆ ಉದ್ಯೋಗ ಸಿಕ್ತು, ಕೆಲವರಿಗೆ ಸಿಗಲೇ ಇಲ್ಲ. ಕೆಲವರಿಗೆ ಸಿಕ್ಕೂ ಕೂಡ ಯಾವಾಗ ಈ ಹಳ್ಳಿಗಳಿಂದ ಬರ್ತಕ್ಕ ಸಂಖ್ಯೆ ಹೆಚ್ಚಾಯಿತೋ, ಉದ್ಯೋಗಪತಿಗಳು, ಮಾಲೀಕರು ಸಂಬಳವನ್ನ ಕಡಿಮೆ ಬೇಕಾದ ಮಾಡಿ ಬಿಟ್ಟೋಗ್ರಿ ಅಂದ್ರು. ಇಲ್ಲಿ ಕಡಿಮೆ ಸಂಬಳ, ನಿರುದ್ಯೋಗ ಉತ್ಪತ್ತಿಯಾಯಿತು. ಜೊತೆಗೆ ಕೆಲವರಿಗೆ ದುಡ್ಡು ಬಂದಾಗ ಎಲ್ಲರೂ ಕೂತ್ಕೊಂಡು ಬೆಳಗಿದ್ರು. ಧೂಮಪಾನ, ಮದ್ಯಪಾನ, ವೇಶ್ಯಾವಾಟಿಕೆಯಂತಹ ಆಟಗಳಿಗೆ ಮಾರುಬಿಟ್ಟರು. ಸಾಮಾಜಿಕ ವ್ಯವಸ್ಥೆ ಎಲ್ಲವೂ ಬದಲಾಗ್ತಾ. ನಿರುದ್ಯೋಗಿಗಳು ಕೊಲೆ, ಸುಲಿಗೆ, ಅತ್ಯಾಚಾರದಲ್ಲಿ ಭಾಗಿಗಳಾದಾಗ, ಇಂಥ ಅನೇಕ ಚಟಗಳಿಗೆ ದಾಸರಾದಾಗ ಆಳುವ ವ್ಯಕ್ತಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ನಗರಗಳು ಬೆಳೀತಾ ಹೋಯಿತು, ಕೊಳಚೆ ಪ್ರದೇಶ ಬಂತು, ಸ್ಲಮ್ ಬೆಳೀತಾ ಹೋಯಿತು. ಹೀಗಾದಾಗ ಯಾಕೆ ಹೀಗಾಗ್ತಾ ಇದೆ ಅಂತ ವಿಚಾರಗಳು, ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನೋ ಬದಲಾಗಿದೆ. ಸಮಾಜವನ್ನ ಅಧ್ಯಯನ ಮಾಡದ ಹೊರತು ಈ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಮಾಜವನ್ನ ಕುರಿತಾಗಿ ಅಧ್ಯಯನ ಮಾಡ್ರಿ ಅಂತ ಹೇಳಿದಾಗ ಏನಾಯಿತು ಅಂದ್ರೆ, ಸಹಜವಾಗಿಯೇ ಈ ಒಂದು ಸಮಾಜಶಾಸ್ತ್ರದ ಅಧ್ಯಯನದ ಒಂದು ಬೇಡಿಕೆ ಹೆಚ್ಚಾಗ್ತಾ ಬಂತು. ಈ ಶಾಸ್ತ್ರದ ಉಗಮಕ್ಕೆ ಈ ಕಾರಣಗಳು ಬಹಳ ಪ್ರಮುಖವಾದವುಗಳು. ಇದನ್ನು ಮಾರ್ಕ್ಸ್ ಕೂಡ ಕೇಳ್ತಾರೆ. ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಅವಳಿ ಕ್ರಾಂತಿಗಳಾವು ಹೆಸರಿಸಿ. ಮೆನ್ಷನ್ಸ್ ಎನಿ ಟು ಟ್ವಿನ್ಸ್ ರೆವಲ್ಯೂಷನ್ ಅಂತ ಹೇಳಿದಾಗ, ಫಸ್ಟ್ ಒನ್ ಫ್ರಾನ್ಸ್ ರೆವಲ್ಯೂಷನ್, ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳಬಹುದು. ಸೊ ಸೆಕೆಂಡ್ ಪಾಯಿಂಟ್, ಬೌದ್ಧ ವಿಜ್ಞಾನಗಳು ಮತ್ತು ಇತರ ವಿಜ್ಞಾನಗಳ ಬೆಳವಣಿಗೆಯಿಂದ ಸಿಕ್ಕ ಸ್ಫೂರ್ತಿ. Inspired by the development of different physical science and other science. ಬಹಳ ಮುಖ್ಯವಾದದ್ದು. ಅಲ್ಲೇ ನಾನು ಇಲ್ಲಿ ಕೈಗಾರಿಕಾ ಕ್ರಾಂತಿ ಯಾವಾಗಾಯ್ತೋ ಅವಾಗ ಬೌದ್ಧ ವಿಜ್ಞಾನಿಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಬಂತು. ಯಾವುದೇ ವ್ಯಕ್ತಿ ಏನೋ ಕಂಡುಕೊಂಡ ಅಂದ್ರೆ ಆ ವ್ಯಕ್ತಿಗೆ ಈ ಪೇಟೆಂಟ್ ಅಂತ ಕೊಡ್ತಾ ಇದೀವಲ್ಲ, ಅದು ಕೊಟ್ಟು ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಮಾಡಲು ಮತ್ತಷ್ಟು ಬೆಲೆ ಜಾಸ್ತಿ ಆಯ್ತು, ಮತ್ತಷ್ಟು ಅವರ ಬೇಡಿಕೆ ಜಾಸ್ತಿ ಆಯ್ತು. ಯಾವಾಗ ಈ ವಿಜ್ಞಾನಗಳಿಗೆ ಬೇಡಿಕೆ ಬಂತು ಅವಾಗ ಈ ಫಿಸಿಕಲ್ ಸೈನ್ಸ್ ಅಂತ ಇತ್ತಲ್ಲ, ಇವುಗಳು ಶಾಲಾ ಕಾಲೇಜುಗಳಲ್ಲಿ ಬಹಳ ಅಧಿಕವಾಗಿ ಜನಪ್ರಿಯಗೊಂಡು ಅಧಿಕವಾಗಿ ಬೋಧಿಸಲ್ಪಟ್ಟವು. ಇಲ್ಲಿ ಸಾಧಕರು ಅಥವಾ ಸಂಶೋಧಕರಾಗಿರತಕ್ಕಂಥ ವಿಜ್ಞಾನಿಗಳು ಹೊಸದನ್ನು ಕಂಡಿಡಿದಾಗ ಸಿಕ್ಕಾಪಟ್ಟೆ ಸನ್ಮಾನ, ಬಿರುದು, ಬಾವಲಿಗಳು, ದುಡ್ಡು ಎಲ್ಲವೂ ಸಿಕ್ತು. ಬೌದ್ಧ ವಿಜ್ಞಾನಗಳಲ್ಲಿ ಏನೊಂದು ಕ್ರಾಂತಿಯಾಗಿತ್ತಲ್ಲ, ಅದನ್ನ ನೋಡಿದ ಈ ಸಮಾಜ ವಿಜ್ಞಾನಿಗಳು ಕೂಡ ಅದರಿಂದ ಸ್ಫೂರ್ತಿಗೊಂಡ್ರು.
ಬೌದ್ಧ ವಿಜ್ಞಾನದಲ್ಲಿ ಸಾಧಿಸಿದ್ದನ್ನ ಸಮಾಜ ವಿಜ್ಞಾನದಲ್ಲಿ ಹೇಗೆ ಸಾಧಿಸಲಾಗುವುದಿಲ್ಲ? ಸಾಧಿಸಬಹುದಲ್ವಾ? ನಾವು ಕೂಡ ಇವರಂತೆ ಸಮಾಜಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ದಾರಲ್ಲೇ ಕೇವಲ ಕಾಲ್ಪನಿಕ ವಿಚಾರಗಳನ್ನ ಹೊರತುಪಡಿಸಿ ಸಾಮಾಜಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಷಯವನ್ನು ಪ್ರತ್ಯೇಕವಾಗಿ ಮಾಡ್ತಾ ಹೋದಾಗ ಸಮಾಜವನ್ನೇ ಕುರಿತಾಗಿ ಅಧ್ಯಯನ ಮಾಡಬೇಕು ಅಂತಕ್ಕಂತಹ ಒಂದು ಸ್ಫೂರ್ತಿ ಈ ನಮ್ಮ ಸಮಾಜ ವಿಜ್ಞಾನಗಳಿಗೆ ಸಿಕ್ಕಿ ಹಾಕಿಕೊಂಡಾಗ ಹೊಸ ಆವಿಷ್ಕಾರಗಳಾದಾಗ ಅಗಸ್ಟೋನ್, ಡರ್ಕೀಮ್, ಮ್ಯಾಕ್ಸ್ವೆಲ್, ಸ್ಪೆನ್ಸರ್, ಕಾರ್ಲ್ ಮಾರ್ಕ್ಸ್ ಇಂತಹ ಅನೇಕ ವ್ಯಕ್ತಿಗಳಿಂದ ಸಮಾಜವನ್ನ ವಿಭಿನ್ನವಾಗಿ ವೈಜ್ಞಾನಿಕವಾಗಿ ಒಂದು ಅಧ್ಯಯನ ಮಾಡ್ತಾ ಬಂದರು. ಅವಾಗ ಸಮಾಜಶಾಸ್ತ್ರದಂತಹ ಒಂದು ವಿಷಯ ಹುಟ್ಟುಕೊಂಡಿತು. ಅರ್ಥ ಆಗ್ತದೆ ಸ್ನೇಹಿತರೆ? ಯಾವಾಗ ಬೌದ್ಧ ವಿಜ್ಞಾನಗಳಿಗೆ ಏನೊಂದು ಭಯಂಕರ ಬೆಲೆ ಬಂತವು ಅಥವಾ ಇಂಗ್ಲಿಷ್ ಸಂಶೋಧನೆ ಮಾಡತಕ್ಕಂಥ ವಿಜ್ಞಾನ ಸಾಕಷ್ಟು ಬೆಲೆ ಬಂತವು, ಅವುಗಳಿಗಿಂತ ಸ್ಫೂರ್ತಿಗೊಂಡಂತಹ ಸಮಾಜ ವಿಜ್ಞಾನಿಗಳು ಕೂಡ ಸಮಾಜವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕು ಅಂತ ಪ್ರಯತ್ನಿಸಿದ್ದರಿಂದಾಗಿ ಸಮಾಜಶಾಸ್ತ್ರದಂತಹ ವಿಷಯ ಹುಟ್ಟುಕೊಂಡಿತು. ಅದಕ್ಕೆ ಕಾರಣೀಭೂತವಾದಂತ ಮತ್ತೊಂದು ಈ ಥರ್ಡ್ ಒನ್ inspired by the study of different society and cultures. ವಿಭಿನ್ನ ಸಮಾಜಗಳ ಮತ್ತು ಸಂಸ್ಕೃತಿಗಳ ಅಧ್ಯಯನದ ಸ್ಫೂರ್ತಿ. ವಿಭಿನ್ನ ಸಮಾಜಗಳು ಮತ್ತು ಸಂಸ್ಕೃತಿಗಳ ಅಧ್ಯಯನ. ನಾನು ಹೇಳಿದ್ದೀನಿ, ಸಮಾಜವನ್ನ ಕುರಿತಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಯಾರೂ ಸಿದ್ಧವಿಲ್ಲದೆ ಕೇವಲ ಕಾಲ್ಪನಿಕವಾಗಿ ಮಾಡ್ತಿದ್ರು. ಆ ಸಮಾಜ ಹೀಗಬೇಕು ಹಾಗಬೇಕು ಅಂತ. ಅದು ಒಂದು ಕಾರಣ ಆಗಿದ್ರೆ, ಇನ್ನೊಂದು ವಾಸ್ತವಿಕವಾಗಿ ನೋಡಲಿಲ್ಲ. ಇಲ್ಲೇನಾಯ್ತು, ಕೈಗಾರಿಕಾ ಕ್ರಾಂತಿ ಅಂತ ಹೇಳ್ತಿರಲಿಲ್ಲ ನಾನು. ಈ ಬ್ರಿಟಿಷರು ಸೂರ್ಯ ವಲಯದ ಸಾಮ್ರಾಜ್ಯ ಅಂತ ಕೇಳ್ಕೊಂಡ್ರಲ್ಲ, ಇಡೀ ಜಗತ್ತಿನಾದ್ಯಂತ ತಮ್ಮ ಹೊಸ ಮಳೆಗೆಗಳನ್ನು ಸ್ಥಾಪಿಸಿದಾಗ ಅವರಿಗೆ ಅಲ್ಲಿ ಆಡಳಿತ ಮಾಡುವುದು ಕಷ್ಟ ಆಗಿತ್ತು. ಯಾಕೆ ಕಷ್ಟ ಆಗಿತ್ತು ಅಂತಂದ್ರೆ, ಇಂಗ್ಲೆಂಡಿನ ಸಮಾಜವೇ ಬೇರೆ, ಅಲ್ಲಿಯ ಸಂಸ್ಕೃತಿಯೇ ಬೇರೆ. ಅದು ಬಹುದೊಡ್ಡ ವಿಶ್ವಾಸವಾಗಿರ್ತಕ್ಕಂಥ ಭಾರತ. ಇಲ್ಲಿಯ ಸಂಸ್ಕೃತಿಗೆ ಬೇರೆ, ಇಲ್ಲಿಯ ಸಮಾಜವೇ ಬೇರೆ, ಹೌದಲ್ವಾ? ಹಾಗೆ ಮತ್ತೊಂದು ಸಿಕ್ಕೊಂಡ್ರೆ ಆ ದೇಶದ ಸಮಾಜಗಳೇ ಬೇರೆ, ಆ ಸಂಸ್ಕೃತಿಗಳೇ ಬೇರೆ. ಆಡಳಿತ ಮಾಡಲಿಕ್ಕೆ ತೊಂದರೆಗಳಾದವು, ಸಮಸ್ಯೆಗಳುಂಟಾದವು. ಅಲ್ಲಿ ಭಾಷೆಯನ್ನ ಮಾತಾಡೋ ತೊಂದರೆ, ಅಲ್ಲಿ ಸಂಸ್ಕೃತಿಗಳನ್ನ ಅರ್ಥೈಸಿಕೊಳ್ಳೋ ತೊಂದರೆ, ಅದನ್ನು ನಡ್ಕೊಳ್ಳೋದಕ್ಕೆ ತೊಂದರೆ. ಇದನ್ನು ನೋಡ್ತಾ ಹೋದಾಗ ಯಾಕೆ ಸಮಾಜದಿಂದ ಸಮಾಜಗಳು ಒಂದಕ್ಕಿಂತ ಒಂದು ಭಿನ್ನವಾಗಿವೆ? ಒಂದು ಸಮಾಜ ಬಹಳ ವೇಗವಾಗಿ ಪ್ರಗತಿ ಹೊಂದುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ಮತ್ತೊಂದು ಸ್ಲೋಲಿ ಡೆವಲಪ್ಮೆಂಟ್ ಆಗುತ್ತೆ. ಯಾಕೆ ಹೀಗೆ? ಕೆಲವು ಸಮಾಜಗಳ ಪ್ರಗತಿಯನ್ನೇ ಹೊಂದಿಲ್ಲ, ಸಾಕಷ್ಟು ಹಿಂದುಳಿದಿದ್ದಾವೆ. ಯಾಕೆ ಹೀಗೆ? ಇಂತಹ ಪ್ರಶ್ನೆಗಳು ಜನರನ್ನ ಕಾಡ ಹತ್ತಿದಾಗ ಪ್ರಯತ್ನಿಸಿದೆ. ಜೊತೆಗೆ ಸಂಸ್ಕೃತಿಗಳು ಒಂದಕ್ಕಿಂತ ಒಂದು ಯಾಕೆ ಇಷ್ಟು ವೈವಿಧ್ಯ? ಒಂದು ಸಮಾಜದಲ್ಲಿ ಸ್ವೀಕೃತವಾದದ್ದು ಇನ್ನೊಂದು ಸಮಾಜದಲ್ಲಿ ತಿರಸ್ಕೃತ. ಕೆಲವು ಕಡೆ ಮಾನವನ್ನೇ ಅಸಹ್ಯ ಪಡುವಂತಹ ಪೈಶಾಚಿಕ ಪ್ರವೃತ್ತಿಗಳು ಕೆಲವು ಸಮಾಜಗಳಲ್ಲಿ ಇದ್ದಾವೆ. ಹಾಗಾದ್ರೆ ಈ ಸಮಾಜದಿಂದ ಸಮಾಜಕ್ಕೆ ಈ ವಿಭಿನ್ನ ಸಂಸ್ಕೃತಿಗಳು ಯಾಕೆ ಭಿನ್ನವಾಗಿದ್ದಾವೆ? ಈ ಸಂಸ್ಕೃತಿಯನ್ನು ಹಾಗೂ ವಿಭಿನ್ನ ಸಮಾಜಗಳನ್ನು ಅಧ್ಯಯನ ಮಾಡಬೇಕು ಅಂತಕ್ಕಂತಹ ಮನೋಭಾವನೆ ಬಹುತೇಕವಾಗಿ ಕೇಳಿಕೊಂಡು ಬಂದಾಗ ನಮ್ಗೆ ಗೊತ್ತಿದೆ ಅಲ್ವಾ, ಅಲ್ಲಿ ಸಂಸ್ಕೃತಿ ಬೇರೆ, ಬೇರೆ ಸಂಸ್ಕೃತಿ ಬೇರೆ, ಯಾಕೆ ಅಂತ ಆಸಕ್ತಿ ಪಡ್ತೀವಿ ಸಾರಿ. ಹಾಗೆ ಇಡೀ ವಿಶ್ವ ನಮ್ಮ ಸೆಕೆಂಡ್ ಬಂದಾಗ ಭಾರತೀಯ ಸಮಾಜದ ವೈವಿಧ್ಯತೆ ಅಂತ ಬರುತ್ತೆ. ಅಲ್ಲಿ ಹೇಳಬೇಕಾಗುತ್ತೆ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನಾವು ಓದೀವಿ ಅಂದ್ರೆ ಅಲ್ಲಿ ಹೇಗಿದೆ ಅಂತಂದ್ರೆ ಹೇಳ್ತೀನಿ, ನಾವು ಯಾವ ದೇಶಕ್ಕೆ ಬಂದಿದ್ದೀವೇನೋ ಅಂತ ಅನ್ಸುತ್ತೆ. ಪ್ರತಿ ಸಂಸ್ಕೃತಿಗೆ ಭಾಷೆ ಚೇಂಜ್ ಆಗುತ್ತೆ ಸ್ನೇಹಿತರೆ. ಇನ್ನು ಸಂಸ್ಕೃತಿಗಳು, ಆಚಾರ ವಿಚಾರಗಳು, ದೇವರನ್ನ ಪೂಜಿಸ್ತಕ್ಕಂಥ ರೀತಿಗಳು, ಸೇವಿಸ್ತಕ್ಕಂಥ ಆಹಾರಗಳು, ಉಡುಪುಗಳು ಎಲ್ಲ ಒಂದಕ್ಕೊಂದು
ಭಿನ್ನವಾಗಿದ್ದಾವೆ. ಸೊ ಇವುಗಳನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನಿಸಿದಾಗ ಈ ಸಮಾಜ ವಿಜ್ಞಾನಿಗಳಿಂದಾಗಿ ಈ ಸ್ಫೂರ್ತಿ ಸಿಕ್ತು. ಈ ಸ್ಫೂರ್ತಿ ಕೊಟ್ಟಂತ ಈ ಸಮಾಜ ವಿಜ್ಞಾನಿಗಳು ಸಮಾಜಶಾಸ್ತ್ರದಂತಹ ವಿಷಯದ ಉಗಮಕ್ಕೆ ಕಾರಣೀಭೂತ ಆದ್ರು ಅನ್ನೋದನ್ನ ನಾವು ಗುರುತಿಸ್ಕೊಳ್ತೀವಿ. ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದಂತಹ ಅಂಶಗಳು ಅಂತ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಪ್ರಶ್ನೆ ಕೇಳ್ತಾರೆ. ಸೊ ಅವಾಗ ಈ 3 ಪಾಯಿಂಟ್ಸ್ ಅನ್ನ ನಾವಿಲ್ಲಿ ಗುರುತಿಸಬೇಕು. ಓಕೆ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಮತ್ತೆ ಅವೇ ಪಾಯಿಂಟ್ ಹೇಳೋದಿಲ್ಲ. ಈ 2 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು ಕ್ವೀನ್ಸ್ ರೆವಲ್ಯೂಷನ್ ಅಂತ ಮೇಲೆ ಹೇಳ್ತಾರೆ. ಮೆನ್ಸ್ ಇಂಟ್ರೊಡಕ್ಷನ್ ಟ್ರಾನ್ಸ್ಲೇಷನ್, ಈ ಮಹಾಕ್ರಾಂತಿಗಳನ್ನು ಹೆಸರಿಸಿ, ಅವಳಿ ಕ್ರಾಂತಿಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ಅವಾಗ ಕ್ವೀನ್ಸ್ ಅಂದಾಗ ಫ್ರಾನ್ಸ್ ರೆವಲ್ಯೂಷನ್ಸ್ ಅಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ ಅಂತ ಹೇಳಿದ್ರೆ ಸಾಕು. ಓಕೆ, ಇನ್ನ ಮುಂದಿನ ವಿಷಯಕ್ಕೆ ಬಂದಾಗ ಮತ್ತೊಂದು ವಿಷಯವನ್ನು ಮುಟ್ಟಿಸೋಣ. ಸೊ ಇವೆಲ್ಲ ಪಾಯಿಂಟ್ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ಮುಂದಿನ ಒಂದು ಸಮಾಜಶಾಸ್ತ್ರವನ್ನು ವಿಜ್ಞಾನ